ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಬಾಸ್ ಟಿವಿ ಬಂದು ಅಣ್ಣಯ್ಯ ಸೀರಿಯಲ್ ಸೆಟ್ ನಲ್ಲಿದೆ. ಸೊ ಅಣ್ಣಯ್ಯ ಸೀರಿಯಲ್ ನಲ್ಲಿ ರಾಣಿಯವರ ಮದುವೆ ಸಂಭ್ರಮವನ್ನ ಕಳೆಗಟ್ಟಿದೆ. ಸೊ ಈ ಒಂದು ಮದುವೆ ಸಂಭ್ರಮದಲ್ಲಿ ಎಲ್ಲಾ ಕಲಾವಿದರು ಕೂಡ ಸಖತ್ತಾಗಿ ಡ್ಯಾನ್ಸ್ ಅನ್ನ ಮಾಡೋದಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಸೊ ಹಿಂಗೆ ನೋಡ್ತಾ ಇದ್ರೆ ನಮ್ಮ ಗುಂಡಮ್ಮ ನಮ್ಮ ಕಣ್ಣಿಗೆ ಬಿದ್ರು. ಬಟ್ ಗುಂಡಮ್ಮ ಮಾತ್ರ ಸಿಕ್ಕಿದ್ದಾರೆ. ಜಿಮ್ ಸೀನಾ ಅವ್ರನ್ನ ಎಲ್ಲಿ ಬಿಟ್ಟು ಬಂದ್ರು ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಕೇಳ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನ್ ಚೆನ್ನಾಗಿದ್ದೀನಿ. ನೀವ್ ಆರಾಮ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ಇಬ್ರು ಕಿತ್ತಾಡ್ತಾನೆ ಇರ್ತೀರಾ. ಆ ಒಂದು ಕಾಂಬಿನೇಷನ್ ಆಗಿರ್ಬೋದು, ನಿಮ್ಮಿಬ್ಬರ ಕಾಂಟ್ರವರ್ಷಿಯಲ್ ಕ್ವಶನ್ಸ್, ಬೈಕುಳ, ಅದೆಲ್ಲಾನು ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಕಿರುತೆರೆ ವೀಕ್ಷಕರಿಗೆ. ಇಬ್ರು ಸಿಕ್ತೀರಾ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದೆ. ನೋಡಿದ್ರೆ ನೀವು ಮಾತ್ರ ಸಿಕ್ಕಿದಿರ. ಎಲ್ಲಿ ನಿಮ್ಮ ಜಿಮ್ ಸೀನಾ? ಹೇಳ್ತೀನಿ. ಇವಾಗ ಸಮಯ 12:17 ಮಧ್ಯರಾತ್ರಿ. ಇಷ್ಟೊತ್ತಿಗೆ ಶೂಟ್ ಮಾಡ್ತಾ ಇದೀವಿ. ನಮ್ ಜಿಮ್ ಸೀನಾ ಅವರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಶೂಟಿಂಗ್ ಮಾಡಿ ನಾವೆಲ್ಲರೂ 3 ದಿನದಿಂದ ನಿದ್ದೆಗೆಟ್ಟು ಶೂಟಿಂಗ್ ಎಲ್ಲ ಮಾಡ್ತಾ ಇದ್ವಾ. ಸೊ ನೆಕ್ಸ್ಟ್ ಇನ್ನೇನು ಡ್ಯಾನ್ಸ್ ಮಾಡಬೇಕು ಅಂತ ಸ್ವಲ್ಪ ರೀಚಾರ್ಜ್ ಮಾಡ್ಕೊಳಕ್ಕೆ ಅಂತ ನಿದ್ದೆ ಮಾಡ್ಬಿಟ್ಟಿದ್ದಾರೆ. ಎಪ್ಸೋ ಪ್ರಯತ್ನ ಮಾಡಿದ್ವಿ, ಆದರೆ ಕುಂಭಕರ್ಣ ನಿದ್ದೆಲಿದ್ದಾರೆ ಅವರು. ಸೊ ಅದಕ್ಕಾಗಿ ಎಚ್ಚರ ಆಗ್ಲಿಲ್ಲ ಅನ್ಸುತ್ತೆ. ಯಾವ ಸಾಂಗ್ಸ್ಗೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಸದ್ಯಕ್ಕೆ ಬ್ಯಾಂಗಲ್ ಬಂಗಾರಿ ಸಾಂಗ್ ಮಾಡ್ತಾ ಇದೀವಿ. ಯಾರ್ಯಾರು ಡ್ಯಾನ್ಸ್ ಮಾಡ್ತೀವಿ, ಹೆಂಗ್ ಮಾಡ್ತೀವಿ ಅನ್ನೋದನ್ನ ನೀವು ನೋಡಿ. ಮದುವೆ ಸಂಭ್ರಮದಲ್ಲಿ ನಿಮ್ ಹುಡುಗಿರ್ಗೆ ಅಂದ್ರೇನೆ ಮದುವೆ ಒಂದು ಸಂಭ್ರಮ ಒಂದ್ ಕಡೆ ಆದ್ರೆ, ನೀವು ರೆಡಿ ಆಗೋದೇ ಒಂಥರ ಸಂಭ್ರಮ. ಹೆಂಗಿದೆ ತಯಾರಿ ಎಲ್ಲ ಅಂತ? ನಮ್ಗೆ ಇದು ಸ್ಪೆಷಲ್ ಎಪಿಸೋಡ್ಸ್ ಬಂತು ಅಂತಂದ್ರೆ ಒಂಥರ ಮಜಾ ಇರುತ್ತೆ, ಒಂಥರ ಸ್ಯಾಕ್ರಿಫೈಸಸ್ ಜಾಸ್ತಿ ಇರುತ್ತೆ. ಸೊ ಹೊಸ ಹೊಸ ಕಾಸ್ಟ್ಯೂಮು, ಎಲ್ಲಾರ್ದು ಗ್ರ್ಯಾಂಡ್ ಡ್ರೆಸ್ ಇರುತ್ತೆ, ಎಲ್ಲ ಮೇಕಪ್ ಮಾಡ್ಕೊಂಡು ಎಲ್ಲ ಆರ್ಟಿಸ್ಟ್ಗಳು ಸಿಗೋದೇ ಒಂದು ದೊಡ್ಡ ಖುಷಿ. ಎಲ್ಲ ಆಲ್ ಆರ್ಟಿಸ್ಟ್ ಸಿಗ್ತಾರೆ ಅಂತ. ಅದಲ್ದೇನೆ ಸ್ಪೆಷಲ್ ಎಪಿಸೋಡ್ಸ್ ಅಂತಂದ್ರೇನೆ ಗೊತ್ತಾಗ್ಬಿಡತ್ತೆ. ಓವರ್ ನೈಟ್ ಶೂಟ್ ಇರುತ್ತೆ, ಜಾಸ್ತಿ ಹೊತ್ತು ಶೂಟ್ ಇರುತ್ತೆ, ತುಂಬಾ ಜನ ಆರ್ಟಿಸ್ಟ್ಗಳಿರ್ತಾರೆ ಅಂತ. ಸೊ ಹಾಗಾಗಿ ಒಂಥರ ಮಿಕ್ಸ್ಡ್ ಎಮೋಷನ್ಸ್. ಇವಾಗೆಲ್ಲ ತೂಕಡ್ಸ್ಕೊಂಡಿದ್ದು ಒಬ್ರಿಗೊಬ್ರು ಮೋಟಿವೇಟ್ ಮಾಡ್ಕೊಂಡು ಶೂಟ್ ಮಾಡ್ತಾ ಇದೀವಿ. ತುಂಬಾ ಎನರ್ಜೆಟಿಕ್ ಆಗಂತೂ ಇರ್ಲೇಬೇಕು ಅಂತ ಪಣ ತೊಟ್ಟಿದೀವಿ ಎಲ್ಲಾರು. ಸೊ ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ಎಕ್ಸೈಟ್ಮೆಂಟ್ ಇರುತ್ತೆ ಯಾವಾಗ್ಲೂ. ಈಗ ಒಂದ್ ಕಡೆ ನಿಮ್ ಮದ್ವೆ ಆಗಿದೆ, ಆದ್ರೂ ಕೂಡ ಪಿಂಕಿ ಅಡ್ಡ ಬರ್ತಾ ಇದಾರೆ. ಇವಾಗ ಏನಿದ್ರು ಗುಳಿ NC-37 ಅಂದಂಗೆ ಸೀನಾ ಪಿಂಕಿ ಅಂತ ಬರಿತಾ ಇದಾರೆ. ಸೊ ನೀವು ಯಾವಾಗ ಕಂಡಿಡಿತೀರಾ ಪಿಂಕಿ ಅಂತ ಹೇಳ್ಬಿಟ್ಟು ಆ ಒಂದು ಹೆಸರನ್ನ, ಅದ್ರ ಜೊತೆಗೆ ಯಾವಾಗ ಗುನ್ನ ಕೊಡ್ತೀರಾ ಪಿಂಕಿಗೆ ಅಂತ? ಒಳ್ಳೆ ಪ್ರಶ್ನೆ, ಆದ್ರೆ ಹೊಸ ಪ್ರಶ್ನೆ ಏನಲ್ಲ. ಸೊ ಸೀನಾ ಪಿಂಕಿ, ಅದು ಪಿಂಕಿ ಅಂತ ನನ್ಗಿನ್ನೂ ಗೊತ್ತಾಗಿಲ್ಲ. ಏನೋ ಸ್ವಲ್ಪ ಡೌಟ್ ಬಂದಿದೆ. ಆದ್ರೆ ಪಿಂಕಿ ಸೀನನ್ ಹಿಂದೆ ಯಾಕೆ ಇಷ್ಟಿದ್ದಾಳೆ, ಅಥವಾ ಲೀಲಮ್ಮನ್ ಜೊತೆ ಯಾಕೆ ಇಷ್ಟು ಅಟ್ಯಾಚ್ ಆಗಿದ್ದಾಳೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ ನನಗೆ, ಗುಂಡಮ್ಮ ಕ್ಯಾರೆಕ್ಟರ್ಗೆ. ಸೊ ಏನ್ ಅವ್ರ ನಿಜವಾದ ಕತೆ ಗೊತ್ತಾದಾಗ ನಾನು ಏನ್ ಮಾಡ್ತೀನಿ ಅನ್ನೋದು ನನಗೂ ಕುತೂಹಲ ಇದೆ. ಗುಂಡಮ್ಮ ಕ್ಯಾರೆಕ್ಟರ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ಯಾರ ಮನ್ಸಿಗೂ ಬೇಜಾರಾಗದೆ ಇರೋ ಹಂಗೆ ಬಟ್ ಒಂದು ರೈಟ್ ಡಿಸಿಷನ್ ತಗೊಳ್ಬೇಕಾಗತ್ತೆ. ಅದೇನು ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ ಇನ್ನು. ಇನ್ ಕೇಸ್ ಗೊತ್ತಾದ್ರೆ ಹೆಂಗಿರಬಹುದು ಸೀನ್ಸ್ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ಸ್ ಆಡಿಯನ್ಸ್ ಅಲ್ಲಿದೆ. ಸೊ ನೀವು ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡಿದ್ರ ಮುಂಬರುವಂತಹ ಎಪಿಸೋಡ್ಸ್ಗೆ? ಏನೇ ಕತೆ ಇದ್ರೂನು ಎಂಟರ್ಟೈನ್ಮೆಂಟ್ ಅಂತೂ ಮಿಸ್ ಆಗದೇ ಇಲ್ಲ, ಅದು ಫಾರ್ ಶೋರ್ ನಮ್ಮ ಅಣ್ಣಯ್ಯ ಸೀರಿಯಲ್ ಅಲ್ಲಿ. ಸೊ ಇವಾಗ ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೋ ಅಥವಾ ಆಡಿಯನ್ಸಿಗೆ ಏನ್ ಇಷ್ಟ ಆಗ್ತಾ ಇದೆಯೋ ಅದನ್ನೇ ಆದಷ್ಟು ನಾವು ಅವ್ರಿಗೆ ಕೊಡಕ್ಕೆ ಪ್ರಯತ್ನ ಪಡ್ತೀವಿ. ಆದ್ರೆ ಕೆಲವೊಂದು ಕ್ಯಾರೆಕ್ಟರ್ ಗ್ರಾಫ್ ಹಿಂಗೆ ಇರಬೇಕು, ಹಿಂಗೆ ಹೋಗ್ಬೇಕು, ಕತೆ ಹಿಂಗೆ ಮುಂದುವರಿಬೇಕು ಅಂತ ಇರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ನಮ್ಮ ಪ್ಲಾಟ್ ಹೆಂಗ್ ಹೋಗುತ್ತೆ, ಜಿಮ್ ಸೀನಾ ಗುಂಡಮ್ಮ ಪಿಂಕಿ ಪ್ಲಾಟ್ ಹೆಂಗ್ ಹೋಗುತ್ತೆ ಅನ್ನೋದು ನಮಗೂ ತುಂಬಾ ಕ್ಯೂರಿಯಾಸಿಟಿ ಇದೆ. ಇವಾಗ ಸದ್ಯಕ್ಕೆ ನಾವು 3 ಜನ ಇದೀವಿ, ಬಟ್ 3 ಜನದಲ್ಲಿ ಯಾರಿಗೆ ಏನೇನ್ ಆಗತ್ತೆ ಅನ್ನೋದು ನಮಗೂ ಕ್ಯೂರಿಯಾಸಿಟಿನೇ. ಬಿಕಾಸ್ ನಮ್ಗೆ ವಿ ಆರ್ ಸ್ಟಿಲ್ ನಾಟ್ ಶೋರ್. ಬಟ್ ಒಳ್ಳೆ ಟಕ್ಕರ್ ಅಂತೂ ಕೊಡ್ತೀವಿ, ಮಜಾ ಅಂತೂ ಕೊಡ್ತೀವಿ. ಗುಂಡಮ್ಮ ಮತ್ತೆ ಸೀನಾ ಅವ್ರು ಯಾವಾಗ ಹನಿಮೂನ್ಗೆ ಹೋಗ್ತಾರೆ ಅಂತ? ಹನಿಮೂನ್ ಜಿಮ್ ಓಪನ್ ಆಗ್ಲಿ ಸರ್, ಜಿಮ್ ಓಪನ್ ಆಗಿ ವರ್ಕೌಟ್ ಮಾಡೋದೇ ಹನಿಮೂನ್ ನಮ್ಗೆ ಅಲ್ಲಿ. ಆಮೇಲೆ ಮಾದಪ್ಪಣ್ಣನೂ ಇದಾರಲ್ಲ, ಸದ್ಯಕ್ಕೆ ಅವರು ಏನೇ ಇದ್ರು ಸದ್ಯಕ್ಕೆ ನಾವಿಬ್ರು ಅರ್ನಿಂಗ್ ಮೆಂಬರ್ಸ್ ಅಲ್ದೇ ಇರೋದ್ರಿಂದ ಮಾದಪ್ಪಣ್ಣನೇ ನಮ್ಗೆ ಹನಿಮೂನಿಗೆ ಕಳಿಸ್ಬೇಕು. ಆದ್ರೆ ನಾವು ಹೇಳಿದೀವಿ ಮಾದಪ್ಪಣ್ಣಂಗೆ, ನೋಡಿ ಹನಿಮೂನ್ಗೆಲ್ಲ ಕಳಿಸ್ಬೇಡಿ, ಆ ದುಡ್ಡನ್ನ ಜಿಮ್ಗೆ ಹಾಕ್ಬಿಡಿ, ಅವಾಗ ನಮ್ಗಿನ್ನೂ ಒಳ್ಳೆ ಲಾಭ ಸಿಗತ್ತೆ ಅಂತ. ಅಲ್ಲೇ ನಮ್ಮ ಅತ್ತೆ ಗುರಾಯಿಸ್ಕೊಂಡು ನೋಡ್ತಾ ಇದಾರೆ. ಇವ್ರಿಬ್ಬರನ್ನು ಕಳಿಸ್ಬಾರ್ದು ಅಂತ. ಮೇಡಮ್ ಬನ್ನಿ, ಹಂಗೆ ಬನ್ನಿ ಒಂದ್ಸಲ. ಅಲ್ಲ, ನೀವು ಹನಿಮೂನ್ ವಿಚಾರ ನಾನು ಯಾವಾಗ ಕ್ವಶನ್ ಕೇಳಿದ್ನ ಆ ಕಡೆಯಿಂದ ಹಂಗೆ ಸೈಲೆಂಟ್ ಆಗಿ ಎಂಟ್ರಿ ಕೊಟ್ರು. ಟಾ 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 ಅಂತ ಬಂದ್ರು, ಯಾವಳೋಳ ಹನಿಮೂನು ಅಂತ. ನೋಡಿ, ನನ್ ಗಂಡ ಸಿಗ್ಲಿಲ್ಲ ಅಂದ್ರೆ ಏನು, ನಮ್ಮ ಅತ್ತೆ ಸಿಕ್ಕಿದ್ರು. ಈ ಕಾಂಬಿನೇಷನ್ ನೋಡಕ್ ಸಿಕ್ಕಿರಲ್ಲ ನಿಮ್ಗೆ ಎಲ್ಲೂನು. ಯೂಶುವಲ್ ಏನಂತಂದ್ರೆ ಆನ್ ಸ್ಕ್ರೀನ್ ಅಲ್ಲಿ ಕಿತ್ತಾಡ್ತಾ ಇರ್ತಾರೆ, ಆಫ್ ಸ್ಕ್ರೀನ್ ಅಲ್ಲಿ ತಾಯಿ ಮಗಳ್ತಾರೆ.
ಆಲ್ಮೋಸ್ಟ್ ತಾಯಿ ಮಗಳು ಅನ್ನಕ್ಕಿಂತ ಸ್ವಲ್ಪ ವೆರಿ ಕ್ಯಾಶುಯಲ್ ಫ್ರೆಂಡ್ಸ್ ತರ. ನೀವ್ ಹೇಳಿ ಹೌದಾ ಇಲ್ವಾ ಅಂತ. ಹೌದು, ನಾನು ಅವಾಗ್ಲೇ ಹೇಳಿದೀನಿ. ಕಟ್ಟ ಇದ್ದ ತಕ್ಷಣ ಊಟ ಮಾಡಿಸಿರೋದು ಉಂಟು, ಸ್ನಾಕ್ಸ್ ತಿನ್ಸಿರೋದುಂಟು, ಏನೇ ತಗೊಂಬಂದ್ರು ಅದನ್ನ ಶೇರ್ ಮಾಡಿರೋದುಂಟು. ಸೊ ಹಾಗಾಗಿ ವಿ ಆರ್ ಮೋರ್ ಫ್ರೆಂಡ್ಸ್ ಅಲ್ವಾ. ಅತ್ತೆ ಸೊಸೆ ಇಸ್ ಅದೇ ಬರೀ. ಅವ್ರು ಸ್ನ್ಯಾಕ್ಸ್ ತಂದಿರೋದ್ರಲ್ಲಿ ಆಲ್ಮೋಸ್ಟ್ 70% ನಾನೇ ತಿಂತೀನಿ. ಬಿಕಾಸ್ ಸಖತ್ತಾಗಿರೋ ವೆರಿ ವೆರಿ ಹೆಲ್ದಿ ವೆರಿ ನೈಸ್ ಸ್ನ್ಯಾಕ್ಸ್ ತರ್ತಾರೆ. ತುಂಬ ಟೆಂಪ್ಟಿಂಗ್ ಆಗಿರುತ್ತೆ. ಆಫ್ ಸ್ಕ್ರೀನಲ್ಲಿ ಆನ್ ಸ್ಕ್ರೀನ್ ಥರ ಇರೋದೇ ಇಲ್ಲ ಸರ್. ಡೆಫಿನೆಟ್ಲಿ ಇಲ್ಲ. ಆನ್ ಸ್ಕ್ರೀನಲ್ಲಿ ಎಷ್ಟು ಒಂದು ಕಪಟ ನಾಟಕ ಥರ ತೋರಿಸ್ತಾ ಇದ್ದಾರೆ ಇವ್ರನ್ನ, ಅಥವಾ ಒಂದು ವೆರಿ ಕ್ರೂರಿ ಥರ ಕನ್ವರ್ಟ್ ಆಗ್ತಾ ಇರೋದು. ಇವ್ರಷ್ಟೆಲ್ಲ ಕ್ರೂರಿ ಅಲ್ವೇ ಅಲ್ಲ ಪಾಪ. ಅಲ್ವೇ ಅಲ್ಲ. ವೆರಿ ವೆರಿ ನೈಸ್ ಸೋಲ್. ಈಗಾಗ್ಲೇ ಹೇಳ್ತಾ ಇದ್ದೆ ಮಗಳ ತರಾನೇ ಬರ್ತಿರ್ತಾರೆ. ಆ ಅನ್ನ ತಿನ್ನಿಸುವಂತ ಸೀನ್ಸ್ ಬಂದಾಗೆಲ್ಲಾನು ತುಂಬಾ ಸಂಕಟ ಆಗ್ತಿತ್ತು. ಆಫ್ ಸ್ಕ್ರೀನ್ ಎಲ್ಲ ನಾನೇ ಬಡಿಸ್ತಿದ್ದೆ, ಲೈಟ್ ಸೆಟ್ ಮಾಡ್ಕೊಳ್ತಾರೆ, ಅಷ್ಟ್ರಲ್ಲಿ ತಿನ್ನು ಅಂತ ಹೇಳ್ಬಿಟ್ಟು ಒಂದೆರಡು ತುತ್ತುಗಳನ್ನ ತಿನ್ನಿಸ್ತಿದ್ದೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಕೇಳಿ, ನನ್ನ ಮತ್ತೆ ನಿಮ್ಮ ಮಗನ ಹನಿಮೂನ್ಗೆ ಯಾವಾಗ ಕೊಡ್ತೀರಾ ಅಂತ ಇವಾಗೆ ಕೇಳ್ಬೇಕು. ಅಯ್ಯೋ ನನಗೆ ಹನಿಮೂನ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಅವನ ಜೊತೆ. ಜಿಮ್ಗೆ ಹೋದ್ರೆ ಸಾಕು. ನಾನು ಸೀನಾ ಹನಿಮೂನ್ಗೆ ಹೋಗ್ಬೇಕಾ? ಹನಿಮೂನು ಒಂದಿಟ್ಟು ಬಾಟ್ಲಲ್ಲಿ ಜೇನುತುಪ್ಪ ಹಾಕೊಡ್ತೀನಿ, ಆಚೆ ಕಡೆ ನಿಂತ್ಕೊಂಡ ಚಂದ್ರನ್ ಅಂದ್ಕೊಂಡ್ ತಿಂದ್ಬಿಡು. ಅದೇ ನಿಂಗೆ ಹನಿಮೂನ. ಕನ್ಸ್ ಕಂಡ್ಕೊಂಡಿರು. ಪಿಂಕಿ ಸೀನನ್ ಹನಿಮೂನಿಗೆ ಕಳಿಸ್ತೀರಾ? ಹೌದು, ಹೋಗ್ತಾರೆ. ಹನಿಮೂನ್ಗೂ ಹೋಗ್ತಾರೆ, ಹೋಗ್ತಾರೆ. ನಿಂಗೇನು? ಅದೇಂಗ್ ಅವ್ರಿಗೆ ಮದ್ವೆನೇ ಆಗಿಲ್ವಲ್ಲ, ಅದ್ ಹೆಂಗ್ ನನ್ನನ್ ಬಿಟ್ಟು ಕಳಿಸ್ತೀರಾ? ನಿನ್ಗೆ ಯಾಕೆ ಅವೆಲ್ಲ? ಫಸ್ಟ್ ಆಫ್ ಆಲ್ ನಿನಗೆ ನಾನು ಏನು ಹೇಳೋಂತ ಪರಿಸ್ಥಿತಿಲೂ ಇಲ್ಲ, ನಂಗೇನು ಹೇಳೂ ಬೇಕಾಗಿಲ್ಲ. ನೀನ್ ಯಾರು? ಫಸ್ಟ್ ಆಫ್ ಆಲ್ ಗೋ ಬ್ಯಾಕ್ ಟು ಯುವರ್ ಪ್ಲೇಸ್. ಓ ಮೈ ಗಾಡ್, ಇಷ್ಟೇ ದಬ್ಬಾಳಿಕೆ. ಏನ್ ಹನಿಮೂನಿಗೆ ಕಳ್ಸೋಂಗ್ ಕಾಣಲ್ಲ ಇವ್ರು. ಕಳ್ಸಿದ್ರೆ ಮಾದಪ್ಪಣ್ಣನೇ ದೊಡ್ಡ ಮನ್ಸ್ ಮಾಡ್ಬೇಕು, ಇಲ್ಲ ಅಂದ್ರೆ ಏನೋ ಪ್ಲಾಟ್ ಅಲ್ಲಿ ಟ್ವಿಸ್ಟ್ ಆಗ್ಬಿಟ್ಟು ಟ್ವಿಸ್ಟ್ ಅಂಡ್ ಟರ್ನ್ ಆಗಿ ಸಡನ್ ಆಗಿ ಯಾರಿಗೋ ಒಬ್ರಿಗೆ ನಮ್ ಹನಿಮೂನ್ಗೆ ಸ್ಪಾನ್ಸರ್ ಮಾಡ್ಬೇಕು ಅಂತ ಅನ್ಸ್ಬೇಕು. ಯಾರೇ ಸ್ಪಾನ್ಸರ್ ಮಾಡ್ತಾರೆ ಅಂತಿದ್ರು ಕೊನೆಗೆ ನಮ್ ಪ್ರೊಡ್ಯೂಸರ್ ದುಡ್ಡು ಹಾಕೋದು. ಪಾಪ ಅವ್ರಿಗೆ ಅನ್ನಿಸ್ಬೇಕು ಇವ್ರಿಗೆ ಹನಿಮೂನಿಗೆ ಕಳ್ಸೋಣ ಅಂತ. ಸೊ ನೋಡ್ಬೇಕು. ಮೇಡಮ್, ಸಾಮಾನ್ಯವಾಗಿ ಏನಂತಂದ್ರೆ ಒಂದು ಮನೆಯಲ್ಲಿ ಇಂಥ ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಇಲ್ಲ ಅನ್ನಂಗಿರಲ್ಲ. ಯಾವುದೋ ಒಂದು ವಿಚಾರಕ್ಕೆ ಅತ್ತೆ ಸೊಸೆ ಮಧ್ಯೆ ಜಗಳ ಆಗೇ ಆಗುತ್ತೆ. ಸೊ ಈಗ ಅಣ್ಣಯ್ಯ ಸೀರಿಯಲ್ನ ಅತ್ತೆ ಸೊಸೆ ಹೆಂಗ್ ಬೈಕೊಂತಾರೆ ಅಂತ ಹೇಳ್ಬಿಟ್ಟು ಬೈಕೋಬೇಕು ಅಂದ್ರೆ ಸ್ಕ್ರಿಪ್ಟ್ ನಿಮ್ದೆ ಓನ್, ಹೆಂಗ್ ಬೈತಿರೋದು ಗೊತ್ತಿಲ್ಲ. ನಾನ್ ಅತ್ತೆ ಮೇಲೆ ಎಷ್ಟೇ ಸಿಟ್ಟಿದ್ರು, ಎಷ್ಟೇ ಒಂಥರ ಯಾಕೆ ಹಿಂಗ್ ಮಾಡ್ತಾ ಇದಾರೆ ಅನ್ನೋ ಅನುಮಾನ ಇದ್ರು, ಬೇಜಾರಿದ್ರು ಬೈಯೋ ಅಂತವಳು ಅಲ್ವೇ ಅಲ್ಲ. ಹಂಗೂ ಒಂದ್ ಸ್ವಲ್ಪ ಸಿಟ್ಟು ಬಂತು ಅಂದ್ರೆ ಎದ್ರ ಬದ್ರ ಕೂತ್ಕೊಂಡು ಏನ್ ನಿಮ್ ಸಮಸ್ಯೆ ಅಂತ ಕೇಳಿರೋದು ಉಂಟೆ ಹೊರತು ಯಾವುದೇ ಕಾರಣಕ್ಕೂ ಒಂಥರ ಅತ್ತೆಗ್ ಬೈಯೋ ಅಷ್ಟು ಬುದ್ಧಿಜೀವಿ ನಾನು ಅಂತ ನನ್ಗೆ ಯಾವತ್ತೂ ಅನ್ಸಿಲ್ಲ. ನಿಮ್ಗ ಅನ್ಸಿರತ್ ಯಾವಾಗ್ಲೂ ಬೈತಿರ್ತಿರಲ್ಲ, ಬೈರಿ ಸ್ವಲ್ಪ. ಬಂದ್ಬಿಡು ಇಲ್ಲಿ. ಒಂಚೂರು ಹೇಳಿ ಕೇಳಿ ಎದ್ರಗ್ ಬಾ. ನೋಡ್ದಟ್ಕೆ ಆಮೇಲೆ ಎದ್ರಕೊಂಡ್ಬಿಡ್ತೀನಿ, ಏನೋ ಬಂತು ಮೇಲೆ ಅಂತ. ಆಮೇಲೆ ಜಾಸ್ತಿ ಬೈಯಂಗೂ ಇಲ್ಲ. ಇವಳು ಒಂದ್ಸಲ ಹಿಂಗ ಅದುಮ್ರೆ ಕೆಳಕ್ ಹೋಗ್ಬಿಡ್ತೀನಿ ಹಂಗೆ ನಾನು. ಅದಕ್ಕೆ ಹುಷಾರಾಗಿರ್ಬೇಕು ಇವಳ ಹತ್ರ. ಅವತ್ತೇ ನೋಡ್ಬಿಟ್ಟಿದೀನಿ ಆ ಪಿಂಕಿ ರಪ್ಪಂಗೆ ಹೆಂಗ್ ಓಡ್ಸಾಡ್ಕೊಂಡ್ ಹೊಡ್ದಿದ್ದಾಳೆ ಅಂತ. ಆಮೇಲೆ ಮನೇಲಿರೋ ಪ್ಲೇಟ್ಗಳೆಲ್ಲ ಹಿಂಗ್ ಆಗ್ತಾ ಬಂದ್ರೆ ಹಂಗೆ ಹೋಗ್ಬಿಡ್ತೀನಿ ನಾನು. ಇವರು ಪರಕಾಯ ಪ್ರವೇಶ ಮಾಡಿದ್ದಾರೆ ಲೀಲಮ್ಮ ಆಗಿ. ಇವ್ರು ಶ್ರುತಿ ಆಗಿದ್ರೆ ಇದೆಲ್ಲ ಹೇಳ್ತಾ ಇರ್ಲಿಲ್ಲ ಪಕ್ಕ. ಏನು ಫುಲ್ ಲೀಲಮ್ಮನ ಅಪರಾವತಾರ ಆಗ್ಬಿಟ್ಟಿದ್ದೀರ. ಶ್ರುವಾಗಿ ಮಾತಾಡಿ. ಶ್ರುವಾಗಿ ಮಾತಾಡ್ಬೇಕು ಅಂತಂದ್ರೆ ಅಯ್ಯೋ, ಅವಳಿಗೆ ಆಮೇಲೆ ಆರಾಮಾಗಿರು, ನೀನೇನು ಕೆಲಸ ಮಾಡ್ಬೇಡ. ನಾನು ಮಾಡಲ್ಲ, ಒಂದ್ ಕೆಲ್ಸದವ್ರನ್ನ ಇಟ್ಕೊಳ್ಳೋಣ, ಆರಾಮಾಗಿ ಟೈಮಿಗೂ ತಿನ್ನೋಣ, ಈ ತರದ್ ಇರುತ್ತೆ. ಟಿವಿ ನೋಡ್ತೀವಿ, ಬೇಕಾದ್ರೆ ಗೇಮ್ಸ್ ಆಡ್ಬೋದು. ಮಾದಪ್ಪಣ್ಣಂದು ನಮ್ಮ ಯಜಮಾನ್ರದ್ದು ಗನ್ ಇದೆ, ಅದ್ರಲ್ಲಿ ಆಟ ಆಡ್ಬೋದು. ನಮ್ಮ ಮಗದ್ದು ಡಂಬೆಲ್ಸ್ ಇದೆ, ಅದ್ರಲ್ಲಿ ಆಟ ಆಡ್ಬೋದು. ತರಾವರಿ ಅಡ್ಗೆಗಳು ಮಾಡ್ತೀವಿ. ನಮ್ ಬಾನು ಇದ್ದಾಳೆ, ರೀಲ್ಸ್ ಮಾಡ್ಬೋದು, ಯೂಟ್ಯೂಬ್ ಹಾಕ್ತಾಳೆ. ಸೊ ಇಂಥವೆಲ್ಲ ಮಾಡ್ಕೊಂಡಿರ್ಬೋದು. ಶ್ರುತಿಯಾಗಿ ಇವಳು ನನ್ ಸೊಸೆ ಆದ್ರೆ. ಸ್ಕ್ರಿಪ್ಟ್ ಅಲ್ಲಿ ಇಲ್ಲ ಅಂದ್ರೆ ನಮ್ಗೆ ಒಬ್ರಿಗೊಬ್ರಿಗೆ ಬೈಕೊಳ್ಳೋದು ತುಂಬಾ ಕಷ್ಟ ಸರ್. ಈಗ ಒಂದು ಟಾಸ್ಕ್ ಏನಂತಂದ್ರೆ, ಪಕ್ಕಾ ಹಳ್ಳಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಿರುವಂತಹ ಅಣ್ಣಯ್ಯ ಸೀರಿಯಲ್ ನಲ್ಲಿ ಹಳ್ಳಿ ಮಹಿಳಾ ಮಣಿಗಳಾಗಿ ಒಂದು ನಲ್ಲಿ ಹತ್ರ ಒಂದು ನಾರ್ಮಲ್ ನೀರಿಗಾಗಿ ಜಗಳ ಇರುತ್ತೆ. ಅದೇ ತರ ನೀವು ಆಡ್ಬೇಕು. ನೀವು ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿರ್ತೀರೋ ಇನ್ವಾಲ್ವ್ ಆಗರಲ್ವೋ ಅದ್ ನಿಮಗ್ ಬಿಟ್ಟಿದ್ದು. ನನಗೇನಂತ ಪಕ್ಕ ನಾಟಿ ಸ್ಟೈಲಲ್ಲಿ, ಪಕ್ಕ ಹಳ್ಳಿ ಶೈಲಿಯಲ್ಲಿ ಬೈಗಳ ಬರಬೇಕು. ಒಂದ್ ಟಾಸ್ಕ್ ಇದು ಆಲ್ರೆಡಿ ಒಂದ್ಸಲ ಕೊಟ್ಟಿದ್ದೆ ಅವರಿಬ್ಬರು ಗಂಡ ಹೆಂಡ್ತಿಗೆ. ಈಗ ಅತ್ತೆ ಸೊಸೆ ಕೊಡ್ತಾ ಇದೀನಿ ಅಷ್ಟೇ. ಬಹಳ ಕಷ್ಟದಿದು ನನ್ಗೆ.
ಶುರು ಹಚ್ಕೊಳ್ಳಿ ನೀವೇ ಫಸ್ಟ್. ನಾನೇ ಫಸ್ಟ್ ಬಂದಿರೋದು, ಬಿಂದಿಗೆ ಎತ್ಕೊ ನೀನು. ನನಗೆ ಜಾಸ್ತಿ ನೀರ್ ಬೇಕಿರೋದು ಏನ್ ನಿಮ್ ಒಬ್ರದನ ಇದು? ನೋಡಿರ್ ಗೊತ್ತಾಗ್ತೈತೆ ನಿನ್ಗೆ ಜಾಸ್ತಿ ನೀರ್ ಬೇಕು ಅಂತವಾ. ನಂಗ್ ಒಂದ್ 2 ಚಂಬಿದ್ರೆ ಸಾಕು, ಆದ್ರೂ ನಾನೇ ಮೊದ್ಲು ಬಂದಿರೋದು. ಎತ್ಕೊ ನೀನ್ ಬಿಂದಿಗೆ. ನಾನು ಒಬ್ಳೆ ಕುಡ್ಕೊಂಡ್ಬಿಡ್ತೀನಿ ಅಂತ ನಮ್ ಮನೆಯವ್ರಿಗೆಲ್ಲ ಬೇಡ್ವಾ? ಏನಲ್ಲಿ ಪಾತ್ರೆ ತೊಳಿಯೋದು ಬಟ್ಟೆ ಒಗೆಯೋದೆಲ್ಲ ಯಾರು ನೀವ್ ಬಂದ್ ಮಾಡಕ್ಕಾಗತ್ತಾ? ನನಗ್ ಬೇಕು ಅಂದ್ಮೇಲೆ ಬೇಕು. ಅದು ಸ್ಕೂಲಿಗೆಲ್ಲ ಕಳಿಸ್ಬೇಕು ಮಕ್ಕಳನ್ನ. ಅಷ್ಟೊತ್ತಿಗೆ ಮುಂಚೆ ಬಿಂದಿಗೆಗ್ ನೀರ್ ತುಂಬಿಸ್ಕೊಂಡ್ ಅಲ್ಲಿ ಹೋಗಿ ಇಟ್ರೇನೆ ಆಗದ್ ಜೀವನ. ನಾನ್ ಬಂದಿದೀನಿ, ನಾನ್ ಮಾಡ್ಕೊತೀನಿ. ನೀನು ನಿನ್ ಮನೆಯವ್ರದು, ನೀನ್ ಸ್ಕೂಲ್ಗೆ ಹೋಗ್ತೀಯ, ಆಫೀಸ್ಗೆ ಹೋಗ್ತೀಯ, ಅವೆಲ್ಲ ನನ್ನ ಹತ್ರ ಹೇಳ್ಬೇಡ. ನಾನ್ ಬಂದಿದೀನಿ, ನನ್ಗೆ ನನ್ ಗಂಡಂಗೆ ನನ್ ಮಕ್ಳಿಗೆ ಬೇಕು. ನಿಮ್ ಮನೆ ಇರೋದ್ ಪಕ್ಕದಲ್ಲೇ. ನಾನ್ 2 ಕಿಲೋಮೀಟರ್ ನಡ್ಕೊಂಡ್ ಬಂದಿಲ್ವಾ? ಒಂಚೂರು ಹಿಡ್ಕೊಂಡ್ಬಿಟ್ರೆ ಏನಾಗ್ಬಿಡತ್ತೆ? ನಾನೇನ್ ಮಾಡಕ್ಕಾಗತ್ತೆ? ಒಂದ್ ಸ್ವಲ್ಪ ತಾಳಿ ಆಗಾರೆ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡ್ ಬನ್ನಿ. ಅಷ್ಟೊತ್ತಿಗೆ ಒಂದ್ 4 ಬಿಂದಿಗೆ ಇಟ್ಕೊಂಡ್ ಹೋಗಿರ್ತೀನಿ. ನೀರೇನ್ ಖಾಲಿ ಆಗ್ಬಿಡತ್ತ ನಾನ್ ಹಿಡ್ಕೊಂಡ್ ಹೋಗ್ಬಿಟ್ರೆ? ಇದೆ ಮತ್ ನಾ ಒಂದ್ 4 ಕೆಜಿ ಹತ್ಲ ಕಡೆ ಹೋಗಿ ಹೇಳು, ಬರೋ ಹೊತ್ತಿಗೆ ತುಂಬಿರ್ತೈತೆ, ತಗೊಂಡ್ ಹೋಗಿರ್ತೀನಿ. ನೀವು ತಂದಿರೋದಿಷ್ಟು ಪುಟ್ಕೋಸಿ ಚೊಂಬಿಗೆ ಒಂದ್ 5 ನಿಮಿಷ ತಾಳಿದ್ರೆ ಏನು ಆಗೋದಿಲ್ಲ. ಪುಟ್ಕೋಸಿ ಅಂತೀಯ ನನ್ ಚೊಂಬಿಗೆ? ಅಂಡೆಗೆ ಹತ್ರ ತಿಂದಿದ್ಯಾ? ಇದು ಸಾಕು ಸರ್, ಪುಟ್ಕೋಸಿಗೆ ಸ್ಟಾಪ್ ಮಾಡ್ತೀನಿ. ಇನ್ ಬಾಕಿ ಪದ ಬಂದ್ಬಿಟ್ರೆ ತುಂಬಾ ಕಷ್ಟ ನನ್ ಬಾಯಿಂದ. ಬೇಡ 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 ಸರ್, ಪ್ಲೀಸ್ ಬೇಡ ಅವೆಲ್ಲ. ಫ್ಲೋನಲ್ಲಿ ತುಂಬಾ ಸರಾಗವಾಗಿ ಬಂದ್ಬಿಡತ್ತೆ. ಪುಟ್ಕೋಸಿಗೆ ನಿಲ್ಸೋಣ. ಥ್ಯಾಂಕ್ಸ್, ಸಾಕು. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಂಡ್ ಆಫ್ ಸ್ಕ್ರೀನ್ ಮಜಾನ ಹೇಳಿದ್ರಿ, ಆನ್ ಸ್ಕ್ರೀನ್ ಮಜಾನ ಹೇಳಿದ್ರಿ. ಸೊ ಯಾವಾಗ ಪಿಂಕಿನ ದೂರ ಮಾಡಿ ನನ್ನ ಮತ್ತೆ ಮಗನ ಒಪ್ಕೊಂತೀರ ಅಂತ ನೀವು ಕ್ವಶನ್ ಕೇಳಿ ಮೇಡಮ್. ಅಲ್ಲ, ಪಿಂಕಿ ದೂರ ಹೋಗೋ ಅವಶ್ಯಕತೆ ಅನಿವಾರ್ಯತೆ ಯಾಕೆ ಬರ್ತಾ ಇದೆ ಅನ್ನೋದನ್ನ ನಾನ್ ಫಸ್ಟ್ ಕಂಡಿಡ್ಕೋಬೇಕಲ್ಲ. ಪಿಂಕಿ ದೂರ ಹೋಗ್ಬೇಕು ಅನ್ನೋದು ನನಗ್ ಯಾಕೆ ಅನಿಸ್ಬೇಕು? ಪಿಂಕಿಗೆ ಸೀನಂಗೆ ಲೀಲಮ್ಮಂಗೆ ಏನ್ ಸಂಬಂಧ ಅನ್ನೋದನ್ನ ಕಂಡು ಹಿಡ್ಕೊಂಡ್ಮೇಲೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ಬೋದು. ಫಸ್ಟ್ ಆಫ್ ಆಲ್ ನನಗ್ ಗೊತ್ತಾಗ್ಬೇಕು ಪಿಂಕಿ ನಮ್ಮ ಮನೇಲಿ ಯಾಕೆ ಇಷ್ಟು ಇನ್ವಾಲ್ವ್ ಆಗಿದ್ದಾಳೆ ಅಂತ. ಏನ್ ಮಾಡ್ತೀರಾ? ಹೌದು, ನಾನ್ ನಿನ್ಗೆ ಹೇಳ್ತೀನಿ ಏನಕ್ಕೆ ಹಿಂಗೆ ಅಂತ. ಇದಾದ್ಮೇಲೂ ನಿನ್ಗಿಲ್ಲ ಇವನೇ ನನಗ್ ಬೇಕು ಅಂತ ಇದ್ರೆ ಅದ್ ನೀನ್ ಎಂತೋಳು ಅಂತ ನೀನೇ ಅನ್ಕೋ. ಇವ್ರು ತುಂಬಾ ಬೈತಾ ಇದಾರೆ ಸರ್ ನಂಗೆ ವಾಪಸ್ ಏನು ಹೇಳಕ್ಕೂ ಆಗ್ತಾ ಇಲ್ಲ. ನಾನು ಗುಂಡಮ್ಮಾಗಿ ಕೂತ್ಕೋಬೇಕಾಗಿದೆ. ನೋಡೋಣ ಸರ್, ಟೈಮ್ ಬಂದಾಗ, ಸಮಯ ಸಂದರ್ಭ ಬಂದಾಗ ಪಿಂಕಿ ಹೋಗ್ಬೇಕಾಗ್ ಬರತ್ತಾ, ನಾನು ಹೋಗ್ಬೇಕಾಗ್ ಬರತ್ತಾ, ಅಥವಾ ಅವನನ್ನೇ ಒದ್ದೋಡಿಸ್ಬಿಟ್ಟು ನಾವಿಬ್ರು ಗರ್ಲ್ಸ್ ಟ್ರಿಪ್ ಹೋಗ್ತೀವ, ಏನ ಬೇಕಾರ ಆಗ್ಬೋದು ನಮ್ಮ ಅಣ್ಣಯ್ಯ ಸೀರಿಯಲ್ ಅಲ್ಲಿ. ಟಿಕೆಟ್ ಹಂಗೆ ನೀವು ನೀರ್ ಹಿಡ್ಕೊಂಡ್ ಕೂತೀರಿ. ಈಗ ನಾನು ಸಣ್ಣ ಆಗ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಜಿಮ್ಗೆ ಓಪನ್ ಆದ್ಮೇಲೆ ಜಿಮ್ಗೆ ಹೋಗ್ಬಿಟ್ಟು ಸಣ್ಣ ಆಗ್ತೀನಿ ಅಂತ ಚಾಲೆಂಜ್ ಮಾಡಿದ್ರಲ್ಲ. ಸೊ ಆ ಒಂದು ಗುಂಡಮ್ಮನ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಮತ್ತೆ ಈ ಪಿಂಕಿ ಅವ್ರ ಅಪ್ಪನೆಲ್ಲ ಅಟ್ಟಾಡ್ಸ್ಕೊಂಡು ಹೊಡೆದಿದ್ರಿ. ಸೊ ಮತ್ತೆ ಆ ಒಂದು ಅಗ್ರೆಷನ್ ಇರುವಂತಹ ಕ್ಯಾರೆಕ್ಟರೈಸೇಷನ್ ಮತ್ತೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಇವಾಗ ಸೀನೋರೇ ಐ ಲವ್ಸ್ ಯು ಟು, ಐ ಲವ್ ಯು ಟು ಅಂತೆಲ್ಲ ಹೇಳ್ತಿದಾರ. ಸೊ ಆ ಅಗ್ರೆಷನ್ ಇರುವಂತ ಗುಂಡಮ್ಮನ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಸೊ ಅಗ್ರೆಸಿವ್ ಆಗಿ ಬರುವಂತ ಗುಂಡಮ್ಮ ಯಾವಾಗ ಬರ್ತಾಳೆ ಅನ್ನೋದು ಗೊತ್ತಿಲ್ಲ. ಗುಂಡಮ್ಮನಲ್ಲಿ ಅಗ್ರೆಸಿವ್ನೆಸ್ ಇದೆ. ಆ ಒಂದು ಸಿಟ್ಟು ಸಿಡಾಕು ಯಾವಾಗ ಬರ್ಬೇಕೋ ಅವಾಗ ಖಂಡಿತ ಬರುತ್ತೆ. ಯಾರು ಹಿಂದೆ ಮುಂದೆ ಇದಾರೆ ನೋಡೋದಿಲ್ಲ. ಅವ್ರೇನಾರು ತಪ್ಪು ಮಾಡ್ತಾ ಇದಾರೆ, ಅವಳ ಫ್ಯಾಮಿಲಿಗೆ ಏನಾರು ದ್ರೋಹ ಆಗ್ತಿದೆ ಅಂತಂದ್ರೆ ಖಂಡಿತ ನಿಲ್ತಾಳೆ. ಆ ಥರ ಒಂದು ಸಿಚುವೇಶನ್ ಬಂದಾಗ ಮುಲಾಜೆ ನೋಡೋದಿಲ್ಲ, ಖಂಡಿತ ಎದ್ರಾಕೊಂಡು ನಿಲ್ತಾಳೆ. ಈ ಜಿಮ್ ವಿಷಯಕ್ಕೆ ಬಂದ್ರೆ ಜಿಮ್ ಓಪನ್ ಆಗ್ಲಿ, ನಾವು ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಹೆಂಗಾರೂನು ಸ್ವಲ್ಪ ಸಣ್ಣ ಆಗಿ ಜನದ ಬಾಯಿಂದ ನನ್ನ ಗುಂಡಮ್ಮ ಅಂತ ಕರ್ಸ್ಕೊಳ್ಳೋದು ಸ್ವಲ್ಪ ಏನಂತಾರೆ, ಬೇರೆ ಏನಾರು ಹೆಸರು ಹೇಳ್ಬೋದ ಅವರು? ಯಾವಾಗ್ಲೂ ಗುಂಡು ಗುಂಡು ಅಂತ ಅನ್ಸ್ಕೊಂಡೇನೆ ಬೇಜಾರಾಗ್ಬಿಟ್ಟಿದ್ಯಲ್ಲ ಅನ್ನೋ ಒಂದು ಮನಸ್ಥಿತಿಲಿ ಇರೋದ್ರಿಂದ ಜಿಮ್ಮಿಗೆ ಹೋಗಿ ಸಣ್ಣ ಆಗುವ ಸಾಧ್ಯತೆಗಳಿದೆ. ಫಸ್ಟ್ ಜಿಮ್ ಓಪನ್ ಆಗ್ಲಿ, ಆಮೇಲೆ ನನ್ನ ಗಂಡ ಏನ್ ಟ್ರೈನಿಂಗ್ ಕೊಡ್ತಾನೋ ಕೊಡಲ್ವ ನೋಡ್ಕೊಂಡು, ನಾನೇ ಅಕೌಂಟೆಂಟ್ ಬೇರೆ ಅಂತ ಮಾವಂಗೆ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ. ಅಲ್ಲಿ 3 ಹೊತ್ತು ಜಿಮ್ಮಲ್ಲೇ ಇರ್ಬೇಕಾಗತ್ತೆ. ನಾನೇ ವರ್ಕೌಟ್ ಮಾಡ್ತೀನೋ ಅಥವಾ ನನ್ನ ಗಂಡನ ಕೈಲಿ ಹೇಳ್ಸ್ಕೊಂಡ್ ಮಾಡ್ತೀನೋ ಏನ್ ಮಾಡ್ತೀನಿ ಅನ್ನೋದು ನೋಡಿ. ಯಾಕೋ ಡೌಟ್, ನೀವು ಅಲ್ಲಿಂದ ಎಸಿದ್ರೆ ಬಂದ್ಬಿಟ್ಟು ಮಾದಪ್ಪಣ್ಣ ಮನೆ ಮುಂದೆ ಬರುತ್ತಾ ಡಂಬಲ್ಸ್ ಗಿಂಬಲ್ಸ್ ಎಲ್ಲ ಅಂತ. ಆ ಥರದ್ದು ಏನಾರು ಕೋಪ ಬರ್ಸೋ ಕೆಲಸ ಮಾಡಿದ್ರೆ ಡಂಬಲ್ಸು ಎಲ್ಲಾವುದು ಎಸೆಯೋದೇನೆ ಅಲ್ಲಿಂದ, ವೆಯ್ಟ್ಸ್ ಎಲ್ಲ. ಜಿಮ್ಮಲ್ಲೂ ಪಿಂಕಿ ಬಂದ್ರೆ ಏನ್ ಮಾಡ್ತೀವಿ? ಜಿಮ್ ಓಪನ್ ಆದ್ಮೇಲೆ ಸಾಧ್ಯತೆ ಇದೆ. ಯಾಕೆಂದ್ರೆ ಅವಳು ಫಸ್ಟಿಗೆ ಸೀನನ್ ಜೊತೆ ಟ್ರೈನಿಂಗಿಗೆ ಅಲ್ಲೋ ಬರ್ತಾ ಇದ್ದಿದ್ದು. ನಾನು ಪಿಂಕಿನ್ ಮೀಟ್ ಮಾಡಿದ್ದೆ ಜಿಮ್ಮಲ್ಲಿ. ಸೊ ಬರ್ಬೋದೇನೋ,
ಗೊತ್ತಿಲ್ಲ, ಬರ್ಲಿ ಅವಳ ಪಾಡಿಗೆ ಅವಳು ಬರ್ಲಿ, ವರ್ಕೌಟ್ ಮಾಡ್ಕೊಂಡು ಹೋಗ್ಲಿ. ನಾನು ಆಲ್ರೆಡಿ ಅವಳಿಗೆ ಹೇಳ್ಕೊಟ್ಟಿದ್ದೀನಿ, ಇನ್ನೇನು ಸೀನಾ ಜಿಮ್ ಓಪನ್ ಮಾಡ್ತಾನೆ, ನೀನ್ ಜಿಮ್ಗೆ ಅಂತ ಹೋಗಿ ಸೇರ್ಕೋ, ಅಲ್ಲಿ ಯಾರೋ ಅವಾಗ ನಿಂಗೆ ಹೇಳೋರು ಕೇಳೋರು ಇರಲ್ಲ, ಆರಾಮಾಗಿ ಮಾತಾಡು ಅಂತ. ಸೊ ಸೇರ್ಕೋತಾಳೆ ಅವಳು. ಬರೋರು ವರ್ಕೌಟ್ ಮಾಡ್ಕೊಂಡು ಮಾತಾಡ್ಕೊಂಡು ಪ್ರೋಟೀನ್ ಪೌಡ್ರ್ ತಿನ್ಕೊಂಡು ಆರಾಮಾಗಿ ಹೋಗ್ಲಿ, ನಮ್ಗೇನು. ಅಲ್ಲಿ ಬಂದ್ಬಿಟ್ಟು ಪ್ರೊಫೆಷ್ನಲ್ ವರ್ಕ್ ಬಿಟ್ಟು ಬೇರೆ ಏನಾರು ಮಾಡಿದ್ರೆ ಅಗ್ರೆಸಿವ್ ಇದ್ರಲ್ಲ, ಆ ಗುಂಡಮ್ಮ ಆಚೆ ಬಂದು ತರಾಟೆಗೆ ತಗೊಳ್ಳೋ ಸಾಧ್ಯತೆ ಇದೆ. ಫೈನಲಿ ಆಡಿಯನ್ಸ್ ಎಲ್ಲ ತುಂಬಾ ಇಷ್ಟಪಡ್ತಿದ್ದಾರೆ ನಿಮ್ಮ ಮಾವ ಮತ್ತೆ ಸೊಸೆ ಕಾಂಬಿನೇಷನ್, ಹಾಗೇನೆ ಅತ್ತೆ ಮತ್ತೆ ಸೊಸೆ ಕಾಂಬಿನೇಷನ್. ಅದು ಆಪೋಸಿಟ್ ಆಗಿ ನಿಮ್ಮಿಬ್ಬರು ಕಾಂಬಿನೇಷನ್ ಇದೆ. ಮಾವ ಸೊಸೆ ಕಾಂಬಿನೇಷನ್ ಡೆಡ್ ಆಪೋಸಿಟ್ ಆಗಿ ನಿಮ್ಮಿಬ್ಬರು ಕಾಂಬಿನೇಷನ್ ಇದೆ. ಅಭಿಮಾನಿಗಳಿಗೆ ಹಾಗೇನೆ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡುವಂತವ್ರಿಗೆ ಏನ್ ಹೇಳ್ತೀರಾ ಅಂತ? ಪಾಸಿಟಿವ್ ಕಮೆಂಟ್ಸ್ ಒಂದೇ ಅಲ್ಲ, ಎಲ್ಲಾ ತರದ ಒಂದು ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಕೊಡೋರ್ಗೆ, ನಮ್ಮ ಆಡಿಯನ್ಸ್ಗೆ, ನಮ್ಮ ಫ್ಯಾನ್ಸ್ಗೆ, ನಮ್ಮ ವೆಲ್ ವಿಷರ್ಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ನೀವು ಕಮೆಂಟ್ ಮಾಡೋದ್ರಿಂದಲೇ ನಮ್ಗೆ ಆ್ಯಕ್ಚುಲಿ ನಾವು ಹೆಂಗೆ ಆ್ಯಕ್ಟ್ ಮಾಡ್ತಾ ಇದ್ದೀವಿ, ಹೆಂಗೆ ನಡೀತಾ ಇದೆ, ನಮ್ಮ ಒಂದು ಕಥೆನ ನೀವು ಯಾವ ಥರ ರಿಸೀವ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಫೀಡ್ಬ್ಯಾಕ್ ಸಿಗೋದೇ. ಅದರಿಂದ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎರಡನೇದಾಗಿ ಇಲ್ಲಿ ಏನು ಪಿಂಕಿ ಆಗಲಿ ಇವ್ರು ಲೀಲಮ್ಮ ಆಗಲಿ ನೋಡ್ತೀರಾ, ಅವ್ರ ನಿಜ ಜೀವನದಲ್ಲಿ ಆ ಥರ ವ್ಯಕ್ತಿಗಳು ಅಲ್ಲ, ವ್ಯಕ್ತಿತ್ವ ಹೊಂದಿರೋರು ಅಲ್ಲ. ಸೊ ಅದನ್ನು ಎಷ್ಟು ಪರ್ಸ್ನಲಾಗಿ ತೊಗೊಳ್ತಾರೆ ಕೆಲವೊಂದ್ಸತಿ ಅಂದರೆ, ಈ ಬಾಕಿ ಯಾರನ್ನಾರು ಮೀಟ್ ಮಾಡೋಕೆ ಬಂದಾಗ ನಮ್ಮನ್ನೆಲ್ಲ ಚೆನ್ನಾಗಿ ಮಾತಾಡ್ಸ್ಬಿಟ್ಟು, ನೀನೇನಮ್ಮ ಹಿಂಗೆ ನಿಂತಿದ್ಯಾ, ನೀನೇನಮ್ಮ ಹಿಂಗೆ ಮಾಡ್ತೀಯಾ, ಸ್ವಲ್ಪ ಊಟ ಹಾಕೋಕ್ಕಾಗಲ್ವಾ ಅನ್ನೋದು ಅದೆಲ್ಲ ಮಾಡ್ತಿರ್ತಾರೆ. ಪಾಪ ಪಿಂಕಿಗೆಲ್ಲ ಏನೇನೋ ಹೇಳ್ತಿರ್ತಾರೆ. ಸೊ ಅದನ್ನ ಅಷ್ಟು ಪರ್ಸ್ನಲ್ ಆಗಿ ತೊಗೊಳ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದಿ ಡೇ ಅವ್ರ ನಿಜವಾದ ಜೀವನದಲ್ಲಿ ಹಂಗೆ ಇರೋದಿಲ್ಲ. ಅದು ಅವ್ರಿಗೂ ಗೊತ್ತಿರುತ್ತೆ, ನಮ್ಮ ಆಡಿಯನ್ಸ್ಗೂ. ಬಟ್ ಅಷ್ಟ್ರ ಮಟ್ಟಿಗೆ ಅಟ್ಯಾಚ್ ಆಗೋಗಿರ್ತಾರೆ ಒಂದು ಸೀರಿಯಲ್ ಕ್ಯಾರೆಕ್ಟರ್ಸ್ಗೆ. ಅದೆಲ್ಲ ನೋಡಿದಾಗ ಸ್ವಲ್ಪ ಮೆಸ್ಮರೈಸಿಂಗ್ ಅನ್ಸುತ್ತೆ. ಈ ಕಾಲದಲ್ಲೂ ಇದು ಗೊತ್ತು ಅವ್ರಿಗೆ, ಇದು ಫೇಕ್, ಇದು ಸೀರಿಯಲ್ ಸ್ಟೋರಿ ಅಂತ ಗೊತ್ತು, ಇದು ನಿಜದ ಕತೆ ಅಲ್ಲ ಅಂತ ಗೊತ್ತು, ಅಂದ್ರೂ ಅಷ್ಟು ಸೀರಿಯಸ್ ಆಗಿ ತಗೊಂಡು ಮಾಡ್ತಾರಲ್ಲ ಅಂತ ಒಂಥರ ಆಶ್ಚರ್ಯಚಕಿತ ಭಾವನೆ ಬರುತ್ತೆ. ಸೊ ಅಟ್ ದ ಎಂಡ್ ಆಫ್ ದಿ ಡೇ ಐ ಆಮ್ ಜಸ್ಟ್ ವೆರಿ ಗ್ರೇಟ್ಫುಲ್. ನನ್ನ ಫಸ್ಟ್ ಸೀರಿಯಲಲ್ಲೇ ಈ ಥರದೊಂದು ಕ್ಯಾರೆಕ್ಟರ್ ಸಿಕ್ಕಿ, ಕ್ಯಾರೆಕ್ಟರ್ ಗ್ರಾಫ್ ಸಿಕ್ಕಿ, ಈ ಥರದೊಂದು ಟೀಮ್ ಸಿಕ್ಬಿಟ್ಟು ನನಗೆ ವರ್ಕ್ ಮಾಡೋಕ್ಕೆ ಆಪರ್ಚುನಿಟಿ ಬಂದಿರೋದ್ರಿಂದ, ಆ ವರ್ಕ್ ಮಾಡಿರೋ ಸ್ಟೈಲ್ನ ನಮ್ಮ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ತಿರೋ ರೀತಿ, ಕೊಡ್ತಾ ಇರೋ ಪ್ರೀತಿ, ವಿಶ್ವಾಸ, ಇದೆಲ್ಲದಕ್ಕೂ ನಾನು ಚಿರಋಣಿಯಾಗಿದ್ದೀನಿ. ಈಗ ನಿಮ್ಮ ಮದುವೆಗಂತೂ ನಿಮ್ಮಮ್ಮ ಬಂದಿದ್ರು, ನಿಮ್ಮ ತಂಗಿ ಮದುವೆಗೂ ಬರ್ತಾರ? ನಮ್ಮಮ್ಮ ಬಂದಿದ್ರಾ ನನ್ನ ಮದುವೆಗೆ? ಎಲ್ಲಿ ಬಂದಿದ್ರು? ನಂಗೆ ಗೊತ್ತಿಲ್ವಲ್ಲ. ಬಂದಿದ್ರು, ನಾನು ನೋಡಿದ್ದೀನಿ. ಹೌದಾ? ನನ್ನ ಮದುವೆಗೆ ಯಾವ ರೂಪದಲ್ಲಿ ಬಂದಿದ್ರು, ನನ್ನ ತಂಗಿ ಮದುವೆಗೂ ಅದೇ ರೂಪದಲ್ಲಿ ಬಂದಿರ್ಬೋದೇನೋ ಹಾಗಾದ್ರೆ. ನಂಗೆ ಗೊತ್ತಿಲ್ಲಪ್ಪ. ನಂಗೆ ಗೊತ್ತಿದ್ದಂಗೆ ನಮ್ಮಮ್ಮ ನನ್ನ ಮದ್ವೆಗೆ ಬಂದೇ ಇಲ್ಲ. ನಮ್ಮಮ್ಮ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ, ಬದುಕಿದಾರೋ ಇಲ್ವೋ ಅಂತಾನೆ ಗೊತ್ತಿಲ್ಲ. ಬಟ್ ಬರ್ಬೋದೇನೋ, ಬರುವ ಸಾಧ್ಯತೆಗಳಿದೆಯೇನೋ, ಗೊತ್ತಿಲ್ಲ. ನಿಮ್ಮ ಅಮ್ಮ ಕೊಟ್ಟಿರುವಂತ ಸೀರೆಯನ್ನೇ ಉಟ್ಕೊಂಡು ಅಸಮಣೆ ಏರ್ದಂತವ್ರು ನನಗೆ ಚಮಾಯಿಸ್ಕೊಡ್ತಿದ್ರು. ಹೌದಾ? ನಂಗೆ ಆ್ಯಕ್ಚುಲಿ ಹಿಂಗೆ ಒಂದಾಗಿತ್ತು, ಒಂದು ಇನ್ಸಿಡೆಂಟ್. ಹೆಂಗೆ ಅಂದರೆ, ನಿಂಗೆ ಗೊತ್ತಿಲ್ಲ ಕಣಮ್ಮ, ಅವಳು ಪಿಂಕಿ ಬರ್ತಾ ಇದ್ದಾಳೆ ನಿಮ್ಮ ಮನೆಗೆ ಅಂತೆಲ್ಲ ಅಂತ ಇದ್ರು. ನಾನು ಹೌದಾ, ಯಾವ ಪಿಂಕಿ? ನಮ್ಮ ಜಿಮ್ ಪಿಂಕಿನಾ? ನಮ್ಮ ಸೀನನ್ ಜೊತೆ ಜಿಮ್ ಮಾಡ್ತಿದ್ಲಲ್ಲ, ವರ್ಕೌಟ್ ಮಾಡ್ತಿದ್ಲಲ್ಲ. ಅಂದರೆ ನೀನು ಸರಿ ಇಲ್ಲ, ನೀನು 7:30 ದಿನ ಸೀರಿಯಲ್ ಹಾಕು, ನಿಮ್ಮದು ಪಿಂಕಿ ಬಂದೋಗ್ತಾಳೆ ನೋಡು, ನಿಮ್ಮ ಮನೇಲಿ ಪಿಂಕಿ ಇರ್ತಾಳೆ 7:30 ಅಂತ ಅನ್ನೋರು. ಹಂಗಾಯ್ತು ನೀವು ಹೇಳಿದ್ದು ಇವಾಗ. ಸೊ ಅದೇ ನಮ್ಮಮ್ಮ ಕೊಟ್ಟಿದ್ದ ಸೀರೆ ನಾನು ಉಟ್ಕೊಂಡು ಹಸೆಮಣೆ ಏರ್ದೆ ಅಂತ ಸೀರಿಯಲ್ ನೋಡಿ ಹೇಳ್ತೀನಿ ನಿಮಗೆ. ಬಟ್ ಅದರ್ವೈಸ್ ಐ ಥಿಂಕ್ ಅಮ್ಮನ ಕ್ಯಾರೆಕ್ಟರೂ ಸ್ವಲ್ಪ ಫ್ರೀಕ್ವೆಂಟಾಗಿ ಬರೋ ಸಾಧ್ಯತೆ ಇದೆ. ಅವ್ರದ್ದೇ ಒಂದು ಪ್ಲಾಟ್ ಇದೆ, ಅವ್ರದ್ದೊಂದು ಕತೆ ಇದೆ. ಅವ್ರು ಯಾಕೆ ಇವಾಗಿರೋ ಪರಿಸ್ಥಿತಿಲಿದ್ದಾರೆ, ಆ ಸಂದಿಗ್ಧ ಪರಿಸ್ಥಿತಿಲಿ ಸಿಲ್ಕ್ ಹಾಕೊಳ್ಳೋಕ್ಕೆ ಯಾರ್ಯಾರ ಕೈವಾಡಗಳಿದೆ, ಅದಕ್ಕೆ ಏನಕ್ಕಾಯಿತು, ಅದೆಲ್ಲದೂ ಐ ಥಿಂಕ್ ಪ್ಲಾಟ್ ಓಪನ್ ಆಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಅದು. ಸೊ ಬಂದೇ ಬರ್ತಾರೆ ಅಮ್ಮ. ಆಕ್ಚುಲ್ ಆಗಿ ಯು ನೋ ಅಬೌಟ್ ಇಟ್. ಯಾಕೆ ಅಂದ್ರೆ ಅವತ್ತು ಮಕ್ಕಳವ ಅಣ್ಣನ ಮೇಲೆ ಬಂದು ಹೇಳಿಲ್ವಾ, ನಿಮ್ ತಾಯಿ ಕೊಟ್ಟ ಸೀರೆ ಮತ್ತೆ ಹಚ್ಚಿದ ಅರಿಶಿನ, ತೊಡ್ಸಿದ ಬಳೆ ಎಲ್ಲ ಅದೇ ಅಂತೇಳಿ. ಸೊ ಆಗ ಅಷ್ಟು ಗೊತ್ತು ಅಷ್ಟೇ. ಬಂದಿದ್ರು ಅದೆಲ್ಲ ಯಾರಿಗೂ ಗೊತ್ತಿಲ್ಲ. ನಮ್ಗೆ ಡಿಸೈಡ್ ಆಗ್ಬಿಟ್ಟಿದ್ರೆ ಇಬ್ರು ಕಂಟೆಂಟ್ ಬಿಟ್ಕೊಡ್ಬಾರ್ದು ಅಂತ. ನಮ್ಗೆ ಗೊತ್ತಿಲ್ವಲ್ಲ ಸರ್. ಹೌದು, ನಾನು ವೆರಿ ಸೀರಿಯಸ್ಲಿ ಹೇಳ್ತಾ ಇದ್ದೀವಿ ಅಷ್ಟೇ. ಈ ಕ್ಷಣಕ್ಕೆ ಏನ್ ನಡೀತಾ ಇದೆಯೋ ಗೊತ್ತು, ನೆಕ್ಸ್ಟ್ ಡ್ಯಾನ್ಸ್ ಸ್ಟೆಪ್ಪಿಂಗ್ ಇರುತ್ತೆ ಅಂತಾನೂ ನಮಗ್ ಗೊತ್ತಿಲ್ಲ. ಸೊ ಆ ಥರ ನಡೀತಾ ಇದೆ. ಆ್ಯಂಡ್ ನಮ್ಮ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಆದಷ್ಟು ನಾವು ಅದನ್ನೇ ಕೊಡೋಕೆ ಟ್ರೈ ಮಾಡೋದ್ರಿಂದ, ನಮ್ಮ ಆಡಿಯನ್ಸ್ ಫೀಡ್ಬ್ಯಾಕ್ ಬೇಸಿಸ್ ಮೇಲೆ ಕೆಲವೊಂದ್ಸತಿ ಸ್ಟೋರಿ ಲೈನ್ ಎಲ್ಲ ಹೋಗೋದ್ರಿಂದ ನಮ್ಗೆ ಏನಾಗುತ್ತೆ, ಹೆಂಗಾಗುತ್ತೆ ಎಕ್ಸಾಕ್ಟ್ ಈ ತಿಂಗಳಲ್ಲಿ, ಈ ವಾರದಲ್ಲಿ ಇದೇ ಕತೆ ರಿಲೀಸ್ ಆಗುತ್ತೆ ಅನ್ನೋದು ನಮಗೂ ಗೊತ್ತಿರಲ್ಲ. ಸೊ ಹಾಗಾಗಿ ಬೇಸಿಕ್ ಪ್ಲಾಟ್ ಗೊತ್ತಷ್ಟೇ, ಹಿಂಗಾಗತ್ತೆ, ಎಂಡ್ ಇದು, ಸ್ಟಾರ್ಟಿಂಗ್ ಗೊತ್ತು, ಎಂಡಿಂಗ್ ಗೊತ್ತು, ಮಧ್ಯದ ತಿರುಳು ನಮ್ಮ ಆಡಿಯನ್ಸೇ ಅವ್ರ ಫೀಡ್ಬ್ಯಾಕ್ ಬೇಸಿಸ್ ಮೇಲೆ ಬರೆಯೋದು.
ಈಗ ಗುಂಡಮ್ಮ ಆಗ್ಲಿ ಲೀಲಾನ ಯಾವ್ದೋ ಒಂದ್ ರೂಪದಲ್ಲಿ ತಿದ್ದಿ ಸರಿ ಮಾಡ್ತಾಳೆ ಅನ್ನೋದು ಗೊತ್ತು. ಆದ್ರೆ ಯಾವ ತರ ಅದು ಯಾವತ್ತು ಬರುತ್ತೆ, ಹೇಗಾಗತ್ತೆ, ಎಲ್ಲಿ ಶುರು ಆಗುತ್ತೆ, ಹೇಗೆ ಅದೆಲ್ಲ ಗೊತ್ತಿಲ್ಲ. ಅಷ್ಟೇ, ನಮಗೆ ದೇವ್ರಾಣೆ ಗೊತ್ತಿಲ್ಲ ಸರ್. ಓಕೆ, ಈಗ ಯಾವ ಸಾಂಗಿಗೆ ಡ್ಯಾನ್ಸ್? ಪಿಂಕಿ ಪ್ರಾಮಿಸ್. ಪಿಂಕಿ ಪ್ರಾಮಿಸ್ ಗೊತ್ತಿಲ್ಲ. ಅದು ಸಣ್ಣ ಮಕ್ಳು ಮಾಡ್ತಲ್ಲ ಆ ಪಿಂಕಿ ಪ್ರಾಮಿಸ್ ಗೊತ್ತಿಲ್ಲ. ಈಗ ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದ್ರು ಅತ್ತೆ ಸೊಸೆ? ಗೊತ್ತಿಲ್ಲ, ಅತ್ತೆ ಸೊಸೆ ಇಬ್ರು ಮಾಡ್ತೀವೋ ಇಲ್ವೋ ಅಂತಾನೂ ಗೊತ್ತಿಲ್ಲ. ನಮ್ ಸೊಸೆ ಮಾಡಿದಾಳೆ ಡ್ಯಾನ್ಸ್ನ. ಸೊಸೆ ಅನ್ನಂಗಿಲ್ಲ, ನಾನು ಇವಳನ್ನ ಸೊಸೆ ಅಂತಾನೆ ಒಪ್ಕೊಂಡಿಲ್ಲ. ಇವಳ ಡ್ಯಾನ್ಸಾರ ಮಾಡ್ಲಿ ಏನಾರ ಮಾಡ್ಲಿ, ಆಕ್ಚುಲ್ ಆಗಿಲ್ಲ. ಮೋಸ್ಟ್ಲಿ ನಾನ್ ಮಾಡಲ್ಲ ಅನ್ಸುತ್ತೆ. ಅಂದ್ರೆ ಲೀಲಾ ಆಗಿ ಐ ಡೋಂಟ್ ಥಿಂಕ್ ಸೊ ಇದ್ರಲ್ಲಿ ನಾನು ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಅಚಾನಕ್ ಆಗಿ ಎಳ್ಕೊಂಬಂದ್ರು ಹೇಳಕ್ಕಾಗಲ್ಲ. ಬ್ಯಾಂಗಲ್ ಬಂಗಾರ ಇದಂತೂ ಒಂದ್ ಮಾಡೇ ಮಾಡ್ತೀವಿ. ಸೊ ವೆರಿ ಟ್ರೆಂಡಿಂಗ್ ಸಾಂಗ್, ಫೇಮಸ್ ಸಾಂಗ್, ವೆರಿ ಪೆಪ್ಪಿ ಸಾಂಗ್, ಚೆನ್ನಾಗಿದೆ. ಸೊ ಅದಕ್ಕೆ ಪ್ರಾಕ್ಟೀಸ್ ನಡೀತಾ ಇದೆ. ನಮ್ಮ ಅಣ್ಣ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅಲ್ಲಿ. ಅದಾದ್ಮೇಲೆ ನೆಕ್ಸ್ಟು ನಾನು ಸ್ವಲ್ಪ ನಮ್ ಗಂಡ ಏನಾರು ಎದ್ರೆ ಅವ್ರನ್ನು ಕರ್ಕೊಂಡೋಗಿ ಡ್ಯಾನ್ಸ್ ಮಾಡ್ಸೋಣ ಅಂತ. ಪಾಪ ನೀವು ನೋಡಿದ್ರೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ಅಲ್ಲಿ ನೋಡಿದ್ರೆ ಅವ್ರು ಗೊರಕೆ ಹೊಡಿತಾವ್ರೆ. ಅವ್ರು ಸೂಪರ್ ಡ್ಯಾನ್ಸರ್ ಅವರು. ನೋಡ್ತಾ ಇರಿ ಸ್ಕ್ರೀನ್ ಅಲ್ಲಿ ಹೆಂಗ್ ಬರುತ್ತೆ ಅಂತ. ಅವ್ರು ಆನ್ ಸ್ಪಾಟ್ ಏನೇನೋ ಇಂಪ್ರೂವೈಸ್ ಮಾಡ್ತಾರೆ, ಸಖತ್ತಾಗಿ ಹಿಟ್ ಆಗ್ಬಿಡುತ್ತೆ ಅದು. ಅವ್ರಿಗೆ ಪ್ರಾಕ್ಟೀಸೇ ಬೇಡ ಸರ್, ಮಾಡ್ತಾರೆ. ನಾವೆಲ್ಲ ಪಾಪ ಇವಾಗ ಕಲಿತಾ ಇರೋರು ಮಾಡ್ತೀವಿ. ಈಗ ಆನ್ ಸ್ಕ್ರೀನ್ ಅಲ್ಲಿ ಅಂತೂ ಜಿಮ್ ಸೀನಾಗೆ ಸಿಕ್ಕಾಪಟ್ಟೆ ಬೈತಾರೆ. ಆಫ್ ಸ್ಕ್ರೀನ್ ಅಲ್ಲಿ ಏನಂತ ಕರಿತೀರಾ? ಸೀನಾನೇ ಕರೆಯೋದು. ಅವನ ರಿಯಲ್ ಹೆಸರು ಸುಷ್ಮಿತ್ ಆದ್ರೂ ಕೂಡ ಎಲ್ಲರೂ ಸೆಟ್ಟಲ್ಲಿ ಸೀನಾ ಅಂತಾನೆ ಕರೆಯೋದು. ಸೊ ನಾವು ಆಫ್ ಸ್ಕ್ರೀನು ಆಲ್ಮೋಸ್ಟ್ ಹಂಗೇನೆ ಕಿತ್ತಾಡ್ಕೊಂಡು ಹೋಗಲೋ ಅಂತ ಅನ್ಕೊಂಡೇನೆ ಮುಖ ಮುರ್ಕೊಂಡೇ ಇರ್ತೀವಿ ಮೋಸ್ಟ್ಲಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಒಂದಷ್ಟು ಸಮಯವನ್ನ ಕೊಟ್ಟಿದ್ದಕ್ಕೆ. ಒಳ್ಳೇದಾಗ್ಲಿ, ಇದೇ ತರ ಕ್ಯಾರೆಕ್ಟರ್ ಕಂಟಿನ್ಯೂಸ್ ಆಗಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಇವಾಗ ನೋಡಿ ಆಲ್ಮೋಸ್ಟ್ 12:40 ಆಗ್ತಾ ಬಂತು. ನೀವು ಇಷ್ಟೊತ್ತು ನಮಗೋಸ್ಕರ ವೆಯ್ಟ್ ಮಾಡಿ ಇದನ್ನೆಲ್ಲ ಕವರ್ ಮಾಡಿಕೊಂಡು ಇಂಟರ್ವ್ಯೂ ತಗೊಂಡಿದ್ದಕ್ಕೆ, ಇಷ್ಟು ಎನರ್ಜೆಟಿಕ್ ಆಗಿ ನಿಮ್ಮನ್ನು ನೀವು ಉಳಿಸ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮನ್ನ ಎನ್ಕರೇಜ್ ಮಾಡ್ತಾ ಇರಿ. ನಾವು ಹೀಗೆ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರ್ತೀವಿ. ನಮಗೂ ತುಂಬಾ ಖುಷಿ ಇದೆ ಈ ಪ್ರಾಜೆಕ್ಟ್ ಅಲ್ಲಿ. ಆಮೇಲೆ ನನಗೆ ಪ್ರತೀಕ್ಷಾ ಪರ್ಸ್ನಲ್ ಆಗಿ ಒಂದಷ್ಟು ವರ್ಷಗಳಿಂದ ಥಿಯೇಟರ್ ಮೂಲಕ ಪರಿಚಯ. ಸೊ ಒಟ್ಟಿಗೆ ಕೆಲಸ ಮಾಡ್ತಿರೋದ್ರ ಬಗ್ಗೆ ಖುಷಿ ಇದೆ. ಹೀಗೆ ಮುಂದುವರಿಸ್ತಾ ಇರ್ತೀವಿ ಅಂತ ಹೇಳ್ತಾ, ಎಷ್ಟು 12:40ಕ್ಕೆ ಸೈನಿಂಗ್ ಆಫ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇದಾಗಿತ್ತು ಹಣೆಯ ಸೀರಿಯಲ್ನ ಅತ್ತೆ ಸೊಸೆಯ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.